ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರ ದಂಡಯಾತ್ರೆ ಶುರುವಾಗೋದಕ್ಕಿದೆ. ಶನಿವಾರ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಬರ್ತಾ ಇದ್ರೆ ಭಾನುವಾರದಂದು ಮೋದಿ ಅವರು ಭೇಟಿಯನ್ನ ನೀಡಿದ್ದಾರೆ ರಾಜ್ಯಕ್ಕೆ. ಈಗ ರಾಜ್ಯದಲ್ಲೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ಮೇನಿಯಾ ಶುರುವಾಗೋದಕ್ಕೆ ಇದೆ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿರುವಂಥದ್ದು. 2 ರಾಜ್ಯಗಳಲ್ಲಿ ಬಿಗ್ ಫೈಟ್ ಅನ್ನ ಕೂಡ ಕೊಟ್ಟಿದೆ ಬಿಜೆಪಿ. ಈ ಯಶಸ್ಸಿಗೆ ಕಾರಣರಾದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಸದ್ಯ ಭಾನುವಾರದಂದು ಬೆಂಗಳೂರಿಗೆ ಪ್ರಧಾನಿ ಮೋದಿ ಬರ್ತಾ ಇದ್ರೆ, ಶನಿವಾರವೇ BSY ಅವರ ಅಭಿನಂದನೋತ್ಸವ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗೋದಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಚುನಾವಣೆಗೆ ಈಗಿನಿಂದಲೇ ಬೂಸ್ಟ್ ಕೊಡುವ, ಟ್ರೆಂಡ್ ಸೆಟ್ ಮಾಡುವ ಪ್ಲಾನ್ನಲ್ಲಿದ್ದಾರೆ ಬಿಜೆಪಿ ನಾಯಕರು. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, ಅಮಿತ್ ಶಾ ಹಾಗೆ ಮೋದಿ ಅವರು ಕರ್ನಾಟಕದ ಯಾತ್ರೆಯನ್ನು ಕೈಗೊಳ್ಳುವ ಮೂಲಕ ಇದೀಗ ಬಿಜೆಪಿಗೆ ಕರ್ನಾಟಕದಲ್ಲಿ ಟ್ರೆಂಡ್ ಸೆಟ್ ಮಾಡೋ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯ ತಯಾರಿಗಳು ನಡೀತಾ ಇದೆ ಈ ಟ್ರೆಂಡ್ ಸೆಟ್ಟಿಂಗಿಗಾಗಿ? ನವೀನ್, ಖಂಡಿತ. ಯಾಕಂತಂದರೆ ರಾಜಕೀಯದಲ್ಲಿ ಅದರಲ್ಲೂ ಕೂಡ BJP ನಾಯಕರು ರಾಜ್ಯದಲ್ಲಿ ಪುನಃ ಅಂದರೆ ಮುಂಬರುವ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ತರಲೇಬೇಕು ಅಂತ ಸತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಾಯಕರ ಟಾರ್ಗೆಟ್ ಏನಿರುವಂಥದ್ದು ಅಂತಂದರೆ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಅದರಲ್ಲೂ ಕೂಡ BJP ಅಧಿಕಾರಕ್ಕೆ ತರಬೇಕು ಅಂತ ಅವರು ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳ ಗೆಲುವಿನ ಬಳಿಕ, ಅದರಲ್ಲೂ ಕೂಡ ಯಶಸ್ಸಿನ ಬಳಿಕ ಇಲ್ಲೊಂದು ಕಡೆ ಮೋದಿ ಹಾಗೂ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಜೊತೆಗೆ ಇಲ್ಲೂ ಕೂಡ ಅದೇ ಮಾದರಿಯ ಒಂದಷ್ಟು ಚುನಾವಣೆಯ ಟ್ರೆಂಡ್ ಈಗಲಿಂದನೇ ಶುರು ಮಾಡ್ತಾ ಇದ್ದಾರೆ. ಮೇ 10ಕ್ಕೆ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೇ 9ಕ್ಕೆ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೇ 9ರಂದು ಅಮಿತ್ ಶಾ ಅವರು ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸ್ತಾರೆ. ಅಲ್ಲೂ ಕೂಡ ಸುಮಾರು 10 ಲಕ್ಷ ಜನಸಂಖ್ಯೆ ಇರುವಂತಹ ಒಂದು ಬೃಹತ್ ಸಮಾವೇಶದಲ್ಲಿ ಒಂದಷ್ಟು ರಾಜಕೀಯ ಇರಬಹುದು, ಜೊತೆಗೆ ಯಡಿಯೂರಪ್ಪನವರ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಚರ್ಚೆ ಕೂಡ ಮಾಡ್ತಾರೆ. ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡ್ತಾರೆ. ಜೊತೆಗೆ ಮೇ 10 ಅಂದರೆ ಬೃಹತ್ ವೇದಿಕೆಯಲ್ಲಿ ಬೆಂಗಳೂರಿನ HAL ಮೈದಾನ ಏನಿದೆ, ಅಲ್ಲೂ ಕೂಡ ಒಂದು ಬೃಹತ್ ವೇದಿಕೆಯಲ್ಲಿ ಮೋದಿಯವರನ್ನು ಸ್ವಾಗತಿಸಲಾಗುತ್ತೆ. ಜೊತೆಗೆ ಮೋದಿಯವರ ಈ ಯಶಸ್ಸು ಏನಿದೆ ಅಂದರೆ 3 ರಾಜ್ಯದ ಚುನಾವಣೆ, ಜೊತೆಗೆ ಇತ್ತೀಚಿನ ನಡೆದಂತಹ ಒಂದು ಯುದ್ಧದ ಭೀತಿ ಸಂದರ್ಭದಲ್ಲಿ ಮೋದಿಯವರು ತೆಗೆದುಕೊಂಡಂತಹ ತೀರ್ಮಾನಗಳೇನಿತ್ತು, ಜೊತೆಗೆ ಮೋದಿಯವರ ನಡೆ ಏನಿತ್ತು, ಅದು ಎಲ್ಲ ಒಂದು ಕಡೆ ಇಡೀ ವಿಶ್ವವೇ ಶ್ಲಾಘಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯವರನ್ನು ರಾಜ್ಯಕ್ಕೆ ಕರೆತಂದು ಒಂದಷ್ಟು ಸನ್ಮಾನ ಮಾಡುವ ಮೂಲಕ, ಜೊತೆಗೆ ಒಂದಷ್ಟು ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಕೂಡ ಮಾಡಲಿದ್ದಾರೆ ನರೇಂದ್ರ ಮೋದಿಯವರು. ಹೀಗಾಗಿ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಈ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಮೋದಿ ಹಾಗೂ ಅಮಿತ್ ಶಾ ಅವರನ್ನು ಕರೆತಂದು ಪಂಚರಾಜ್ಯ ಚುನಾವಣೆಯ ಟ್ರೆಂಡ್ ಹೇಗಿತ್ತು ಅದೇ ಮಾದರಿಯಲ್ಲೂ ಕೂಡ ಈ ತಿಂಗಳಲ್ಲೇ ಕೂಡ ಒಂದಷ್ಟು ಚುನಾವಣೆ ಟ್ರೆಂಡ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಮೋದಿಯವರ ಒಂದಷ್ಟು ಕಾರ್ಯವೈಖರಿ ಏನಿತ್ತು, ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬಂದರೆ ಏನೆಲ್ಲ ಮಾಡಬಹುದು ಅಥವಾ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಮೋದಿಯವರು ತೆಗೆದುಕೊಂಡಂಥ ಕ್ರಮಗಳೇನಿರ್ಬೋದು, ಈ ಎಲ್ಲ ನಿಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಬೇಕು. ಜೊತೆಗೆ ಆ ಚುನಾವಣೆ ಟ್ರೆಂಡ್ ರಾಜ್ಯದಲ್ಲೂ ಕೂಡ ಶುರು ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ BJP ನಾಯಕರು ಈ ಒಂದು ಸಮಾವೇಶವನ್ನು ಕೈಗೊಂಡಿದ್ದಾರೆ. ಶನಿವಾರ ಅಮಿತ್ ಶಾ ಬಂದರೆ ಭಾನುವಾರ ನರೇಂದ್ರ ಮೋದಿ ಅವರು ಬರ್ತಾರೆ. ಸುಮಾರು ಒಂದಷ್ಟು ಕಾರ್ಯಕರ್ತರಿರ್ಬೋದು, ಜನಸಂಖ್ಯೆಯನ್ನು ಉದ್ದೇಶಿಸಿ ಒಂದಷ್ಟು ಭಾಷಣವನ್ನು ಮಾಡ್ತಾರೆ. ಈ ಉದ್ದೇಶ ಏನಿತ್ತು ಅಂತಂದರೆ ರಾಜಕೀಯದಲ್ಲಿ ಒಂದಷ್ಟು ಚುನಾವಣೆಯ ಟ್ರೆಂಡ್ ಸೆಟ್ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ನಾಯಕರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.